ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ವಡಿ ಮಾಡೋದನ್ನು ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಸೊ ನಾನಿಲ್ಲೇ ಫಸ್ಟಿಗೆ ಉದ್ದಿನಬೇಳೆ ಮತ್ತು ಮೆಂತೆ ಕಾಳನ್ನ ಸ್ವಚ್ಛಾಗಿ ತೊಳೆದು 5 ತಾಸು ಮೊದಲ ನೆನೆಸ್ಕೊಳಕತ್ತೀನಿ. ಸೊ ಬರ್ರಿ ಇದ್ರದ್ದು ಮೆಜರ್ಮೆಂಟ ನಾನು ನಿಮ್ಗೆ ಹೇಳ್ತೇನಂತೆ. ಸೊ ನಾ ಇಲ್ಲೇನು ನಿಮಗೆ ಗ್ರೀನ್ ಕಲರ್ದು ಮೆಜರ್ಮೆಂಟ್ ಕಪ್ ತೋರ್ಸತ್ತನಲ್ಲ, ಈ ಕಪ್ಲೆ ನಾನು ಗೋಧಿ ಹಿಟ್ಟು ತೊಗೊಳಕ್ಕಿದ್ದೀನಿ. ಸೊ ಅದ ಕಪ್ಪಿಂದ 1/4 ಕಪ್ ಈ ಬ್ಲೂ ಕಲರ್ದು ಕಪ್ ಐತಿ. ಸೊ ಇದ್ರ ನಾನು 3 ಕಪ್ ಉದ್ದಿನಬೇಳೆ ತೊಗೊಂಡೇನಿ. ಮತ್ತು ಇಲ್ಲೊಂದು ಚಮಚೆ ತೋರ್ಸತ್ತನಲ್ಲ, ಈ ಚಮಚೆಲೆ ಅರ್ಧ ಚಮಚೆ ನಾನು ಮೆಂತೆ ಕಾಳನ್ನ ತೊಗೊಂಡು ಸ್ವಚ್ಛಗೆ ತೊಳೆದು ಚಲೋ ನೀರು ಹಾಕಿ ಒಂದು 5 ತಾಸು ಇದನ್ನು ನೆನೆಸ್ತೀನಿ. ಮ್ಯಾಕ್ಸಿಮಮ್ ಅಂದ್ರೆ 4 ತಾಸರ ನೆನೆಯಬೇಕು, ಅಂದ್ರೆ ವಡಿ ಚಲೋತ್ನಂಗೆ ಬರ್ತಾವೆ. ಬರ್ರಿ ನಾ ಒಂದು 5 ತಾಸು ಇದನ್ನು ನೆನೆಸ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ಉದ್ದಿನಬೇಳೆ 4ರಿಂದ 5 ತಾಸು ನೆನೆದ್ಮೇಲೆ ನಾವನ್ನ ಮಿಕ್ಸಿ ಮಾಡ್ಕೊಳತ್ತೀನಿ. ಸೊ ನೋಡಿರಿ, ಮಿಕ್ಸಿ ಜಾರಿಗೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ಫುಲ್ ಫೈನಾಗಿ ಒಂಚೂರು ಕಾಳು ಇಲ್ದಂಗೆ ನುಣ್ಣಗೆ ನಾ ಇದನ್ನು ರುಬ್ಕೊಂಡು ಬರ್ತೇನಂತ. ಸೊ ನೋಡಿರಿ, ನಾನು ಇದನ್ನು ನುಣ್ಣಗೆ ರುಬ್ಕೊಂಡು ಬಂದೀನಿ. ಈಗ ಬರ್ರಿ ಈ ಹಿಟ್ಟು ಉದ್ದಿನಬೇಳೆ ಹಿಟ್ಟು ಸೇರಿಸ್ಕೊಂಡು ಹಿಟ್ಟನ್ನು ನಾದ್ಕೊಳ್ಳೋಣಂತ. ಹಿಟ್ಟು ಕಲ್ಸಕ್ಕೆ ನಾ ಆಗಲೇ ಗ್ರೀನ್ ಕಲರ್ದಾಗ ಮೆಜರ್ಮೆಂಟ್ ಕಪ್ ತೋರಿಸಿದೆಲ್ಲ, ಅದ ಕಪ್ಲೆ 4 ಕಪ್ ಗೋಧಿ ಹಿಟ್ಟು ತೊಗೊಳತ್ತೀನಿ. ಮತ್ತು ಅದ ಕಪ್ಲೆನ 3 ಕಪ್ ಜೋಳದ ಹಿಟ್ಟನ್ನು ತೊಗೊಳತ್ತೀನಿ. ಸೊ ಬರ್ರಿ ಈಗ ನೆಕ್ಸ್ಟ್ ಅದ ಕಪ್ಲೆನ 1 ಕಪ್ ನಾನು ಕಡ್ಲಿ ಹಿಟ್ಟನ್ನು ತೊಗೊಳಕತ್ತೀನಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದು 2 ಚಮಚದಷ್ಟು ಜೀರಿಗೆ ಹಾಕ್ಕೊಳತ್ತೀನಿ. ಇದಾದಮೇಲೆ ಇಲ್ಲೇ 1 ಚಮಚದಷ್ಟು ನಾನು ಹವೀಸ್ ಪೌಡ್ರ್ ಹಾಕ್ಕೊಳತ್ತೀನಿ. ನೀವು ಹವೀಸ್ ಕಾಳಿಂದ ಬ್ಯಾಳಿ ಕೂಡ ಹಾಕೋಬೋದು. ಇದಾದಮೇಲೆ ನಾನು ಇದಕ್ಕೆ 1.5 ಚಮಚದಷ್ಟು ಅರಿಶಿನ ಪೌಡ್ರನ್ನ ಹಾಕೋತೀನಿ. ನೀವು ಕಡ್ಲಿ ಹಿಟ್ಟು ಮಸ್ಟ್ ಆ್ಯಂಡ್ ಶುಡ್ ಇದಕ್ಕೆ ಹಾಕಲೇಬೇಕು ನೋಡ್ರಿ, ಒಟ್ಟು ಸ್ಕಿಪ್ ಮಾಡಬೇಡ್ರಿ. ಸೊ ಇದನ್ನಿಷ್ಟು ಮೊದಲು ಡ್ರೈ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣಂತ ಚಲೋತ್ನಂಗೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಂಥ ಉದ್ದಿನಬೇಳೆ ಏನಿತ್ತಲ್ಲ ಅದನ್ನಷ್ಟು ಹಾಕ್ಕೊಳ್ಳೋಣ. ರುಬ್ಬಿದ್ದನ್ನು ಹಾಕಿದ್ಮೇಲೆ ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಆಮೇಲೆ ನೀರು ಹಾಕಿ ಕಲಸೋನು. ನಾ ಮಿಕ್ಸಿ ಜಾರ್ಗೆ 1 ಲೋಟದಷ್ಟು ನೀರು ಹಾಕಿ ಇಟ್ಕೊಂಡಿದ್ದೆ. ಅದ ನೀರನ್ನ ಹಾಕಿ ಇದನ್ನು ಹಿಟ್ಟು ಕಲಸಾತೀನಿ. ಈಗ ಇನ್ನೂ ನೀರು ಹಾಕಿ ಇದನ್ನು ಚಲೋತ್ನಂಗೆ ಗಟ್ಟಿಯಾಗಿ ನಾದ್ಕೊಳ್ಳೋಣಂತ. ಭಾಳ ಮೆತ್ತಗೂ ನಾದ್ಕೋಬಾರ್ದು, ಭಾಳ ಗಟ್ಟಿ ನೋಡ್ಕೋಬಾರ್ದು. ನೋಡ್ರಿ ಇಲ್ಲೇ ಇಷ್ಟು ಗಟ್ಟಿ ಇದೆ ನಾದಬೇಕು. ಸೊ ನೀವು ನಿಮ್ಮ ಬಟ್ಟಲೆ ಅದನ್ನು ಪ್ರೆಸ್ ಮಾಡಿದಾಗ ಈಸಿಯಾಗಿ ಬಟ್ಟೆ ಒಳಗೆ ಹೋಗಬಾರ್ದು, ಅಷ್ಟು ಗಟ್ಟಿಯಾಗಿ ಇದನ್ನು ನಾದ್ಕೊಂಡು ಓವರ್ ನೈಟ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 7 ತಾಸರ ಇದು ಹಿಟ್ಟು ನೆನಿಬೇಕು. ಸೊ ನಾ ಇದನ್ನು ನೈಟಿಗೆ ನಾದ್ಕೊಳತ್ತೀನಿ. ಈಗ ಬೆಳಗ್ಗೆ ಇದನ್ನು ವಡಿ ಮಾಡೋಣಂತ. ನಾ ಮ್ಯಾಲೆ ಒಂಚೂರು ನೀರು ಹಚ್ಚಿ ಇದನ್ನು 7 ತಾಸವರೆಗೂ ನೆನೆಯಾಕೆ ಇಟ್ಬಿಡ್ತೇನಂತ. ಬರ್ರಿ ಆಮೇಲೆ ಇದರದ ವಡಿ ಮಾಡ್ಕೊಳ್ಳೋಣಂತ. ಸೊ 7ರಿಂದ 8 ತಾಸು ಹಿಟ್ಟು ನೆನೆದ್ಮೇಲೆ ಭಾರಿ ಮಸ್ತಾಗೈತಿ ನೋಡ್ರಿ. ಬರ್ರಿ ಈಗ ಇದನ್ನು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ತೊಗೊಂಬರೋಣಂತ. ಫಸ್ಟಿಗೆ ನಾನು ಹಿಟ್ಟು ಕ್ವಾಂಟಿಟಿ ಜಾಸ್ತಿ ಐತಿ, ಸೊ ಮಿಕ್ಸಿಂಗ್ ಮಾಡೋಕ್ಕದು ಕಂಫರ್ಟ್ ಆಗಂಗಿಲ್ಲ. ಅದಕ್ಕೆ ಇದನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ಕೋತೀನಿ. ಒಂದು ಪಾರ್ಟ್ನ ನಾನು ಇನ್ನೊಂದು ಬೌಲ್ನಾಗ ತೆಗೆದಿಟ್ಕೊಂಡು ಇದರದ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ತೊಗೊಂಬರೋಣಂತ. ಬರ್ರಿ. ಸೊ 2 ಪಾರ್ಟ್ನಾಗ 1 ಪಾರ್ಟ್ನ ನಾನು ಇನ್ನೊಂದು ಸಪ್ರೇಟ್ ಬೌಲ್ನಾಗ ತೆಗೆದಿಟ್ಕೊಂಡೀನಿ. ಈಗ ಇದನ್ನು ಖಾರ ಮಿಕ್ಸ್ ಮಾಡಿ ಇದನ್ನು ಕರೆಕ್ಟ್ ಹದಕ್ಕೆ ತೊಗೊಂಡು ಬರೋಣಂತ. ಸೊ ಬರ್ರಿ ನಾನು ಖಾರದ ಮೆಜರ್ಮೆಂಟ ನಿಮಗೆ ಹೇಳ್ತೇನಂತ. ಸೊ ನಾನು ಹಸೆ ಖಾರಕ್ಕೆ 20ರಿಂದ 25 ಮೆಣಸಿನ್ಕಾಯಿ ತೊಗೊಂಡೇನಿ. ಮತ್ತು ಒಂದು 15ರಿಂದ 20 ಎಸಳು ಬೆಳ್ಳುಳ್ಳಿ ತೊಗೊಂಡೇನಿ. 2 ಕಡ್ಡಿ ಕರಿಬೇವು ತೊಗೊಂಡೇನಿ. ಅರ್ಧ ಕಡ್ಡ ಕೊತ್ತಂಬರಿ ತೊಗೊಂಡೇನಿ. ಮತ್ತು ಉಪ್ಪು ಸೇರಿಸಿ ಫೈನಾಗಿ ರುಬ್ಕೊಂಡು ಬಂದೀನಿ. ನಾ ಈಗೇನು ನಿಮಗೆ ಕ್ವಾಂಟಿಟಿ ಹೇಳಿದೆಲ್ಲ, ಇದು ಕಂಪ್ಲೀಟ್ ನಾನು ಹಿಟ್ಟು ಕಲಸಿದ್ರದ್ದು ಕ್ವಾಂಟಿಟಿ ಐತಿ. ಅದ್ರಾಗಿಂದ ಅರ್ಧ ಖಾರ ತೊಗೊಂಡು ನಾ ಇಲ್ಲೇ 1 ಪಾರ್ಟ್ ಹಿಟ್ಟಿಗೆ ನಾ ಮಿಕ್ಸ್ ಮಾಡ್ಕೊಳತ್ತೀನಿ. ಸೊ ಈಗ ನಾ ಇದಕ್ಕೆ ಇನ್ನೊಂದು ಚೂರು ಸಾಲ್ಟ್ನ ಆ್ಯಡ್ ಮಾಡ್ಕೊತೀನಿ. ಈಗ ಒಂದು ಗಿರ್ತಾ ಚಮಚದಷ್ಟು ನಾನು ಸೋಡಾ ಹಾಕ್ಕೊಂಡೀನಿ. ಆಮೇಲೆ ಒಂದು ಚೂರು ನೀರು ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ನಾದುನಂತ. ಖಾರ ಹಿಟ್ಟಿನ ಜೊತೆ ಈಕ್ವಲ್ ಆಗಿ ಬ್ಲೆಂಡ್ ಆಗುವಂಗೆ ಚಲೋತ್ನಂಗೆ ನಾದುನು. ಮತ್ತು ನೀವು ಇದನ್ನು ಎಷ್ಟು ನಾದತಿರಲ್ಲ ಅಷ್ಟು ವಡಿ ಚಲೋತ್ನಂಗೆ ಬರ್ತಾವೆ. ನಾ ಇದನ್ನು ಮ್ಯಾಕ್ಸಿಮಮ್ ಅಂದ್ರೆ ಒಂದು 15ರಿಂದ 20 ನಿಮಿಷ ಇದೇ ಥರ ನೀರು ಹಾಕ್ಕೊಂಡು ನಾದ್ತೀನಿ. ಬರ್ರಿ ಇದನ್ನು ನಾನು ನಾದ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ಇದನ್ನು ಚಲೋತ್ನಂಗೆ ನಾದಿ ನಾನು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ತಂದೆ ನೋಡ್ರಿ. ಇದು ಈ ಥರ ಪ್ರೆಸ್ ಮಾಡಿ ನೋಡಿದಾಗ ಬೆನ್ನಿ ಥರ ಸಾಫ್ಟಾಗಿ ಬರಬೇಕು, ಅಲ್ಲಿ ಮಟ್ಟ ಇದನ್ನು ನಾದಬೇಕು. ಈಗ ಇದ್ರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದೈತಿ. ಒಂದು ಸೈಡ ನಾನು ಎಣ್ಣೆ ಕಾಯಿಸ್ಕೊಳಕ್ಕೆ ಇಟ್ಟೀನಿ. ಈಗ ಈ ಸೈಡ ವಡಿನ ತಟ್ಕೊಂಡು ಕರೆದು ತೆಗಿಯೋಣಂತ. ಬರ್ರಿ.
ವಡಿ ತಟ್ಕೊಳಕ್ಕೆ ನಾನು ಕೈಗೆ ಒಂಚೂರು ಮ್ಯಾಲೆ ನೀರು ಹಚ್ಕೋತೀನಿ. ಅದಾದಮೇಲೆ ಹಿಟ್ಟು ಈ ಥರ ಒಂದು ಪೇಡೆ ಸೈಜಿನಷ್ಟು ಹಿಟ್ಟನ್ನು ನಾನು ತೊಗೋತೀನಿ. ಸೊ ಎಣ್ಣೆ ಒಂದು ಸೈಡ ಕಾಯತೈತಿ, ಈ ಸೈಡ ನಾನು ವಡಿ ತಟ್ಕೊಳತೀನಿ. ಸೊ ಈ ಉಳ್ಳಿ ಮೇಲೆ ಈಗ ನಾವು ಒಂಚೂರು ಬಿಳಿ ಎಳ್ಳನ್ನು ಹಚ್ಕೋತೀನಿ. ಎಳ್ಳು ಆಪ್ಷನಲ್ ಐತಿ, ನೀವು ಬೇಕಿದ್ರೆ ಹಚ್ಕೋಬೋದು, ಇಲ್ಲ ಜಸ್ಟ್ ಹಂಗೆ ವಡಿನೂ ತಟ್ಕೋಬೋದು. ಸೊ ನೋಡಿರಿ ವಡಿನ ತಟ್ಕೊಂಡು ರೆಡಿ ಆಗೈತಿ. ಈಗ ಎಣ್ಣೆ ಒಳಗೆ ಫ್ರೈ ಮಾಡಿ ತಕ್ಕೊಳ್ಳೋಣಂತ ಬರ್ರಿ. ಸೊ ಎಣ್ಣೆ ಚಲೋತ್ನಂಗೆ ಕಾದೈತಿ. ನಾ ಇದ್ರೊಳಗೆ ಈಗ ವಡಿನ ಹಾಕ್ಕೊಳಕತ್ತೀನಿ. ವಡಿ ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ಎಣ್ಣೆನ ಹಾಕ್ರಿ, ಅಂದ್ರೆ ವಡಿ ಚಲೋತ್ನಂಗೆ ಉಬ್ಬಿ ಬರ್ತೈತಿ. ಹಾಕುವಾಗ ಫ್ಲೇಮ್ನ ಮೀಡಿಯಮ್ ಇಟ್ಕೊರಿ ಮತ್ತು ಕರಿಯೋದು ಕೂಡ ಮೀಡಿಯಮ್ ಫ್ಲೇಮ್ನಾಗ ಕರೀರಿ, ಅಂದ್ರೆ ವಡಿ ಉಬ್ಬಿ ಚಲೋತ್ನಂಗೆ ಬರ್ತಾವೆ. ಫ್ರೆಂಡ್ಸ್, ನಾನು ಆಲ್ರೆಡಿ ನನ್ನ ವಿಡಿಯೋದಾಗ ಉಬ್ಬಿದ ವಡಿ ಅಂಥೇಳಿ ಇನ್ನೊಂದು ಥರ ವಡಿ ಮಾಡೋ ವಿಡಿಯೋನ ಅಪ್ಲೋಡ್ ಮಾಡೀನಿ. ಯಾರು ಇನ್ನೂ ಮಟ್ಟ ಆ ವಿಡಿಯೋನ ನೋಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ನೋಡಿ ಬರ್ರಿ. ಸೊ ಬಿಸಿ ಬಿಸಿಯಾದ ವಡಿ ರೆಡಿ ಆಗ್ಯಾವ ನೋಡ್ರಿ. ನೀವು ಇದನ್ನು ಕೆಂಪು ಖಾರದ ಜೊತೆನಾದರೂ ಸರ್ವ್ ಮಾಡಿರಿ, ಅಥವಾ ಕುಚ್ಚಿದ ಖಾರದ ಜೊತೆನಾದರೂ ಸರ್ವ್ ಮಾಡಿರಿ, ಅಥವಾ ಮೊಸರು ಜೊತೆನೂ ಸರ್ವ್ ಮಾಡಿರಿ, ಇಲ್ಲ ಕೊಬ್ಬರಿ ಚಟ್ನಿ ಜೊತೆನೂ ಸರ್ವ್ ಮಾಡಿರಿ. ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತೈತಿ. ಕೆಂಪು ಖಾರದ್ದು ಕುಚ್ಚಿದ ಖಾರದ್ದು ವಿಡಿಯೋನ ಆಲ್ರೆಡಿ ನನ್ನ ಚಾನಲ್ನಾಗ ಅಪ್ಲೋಡ್ ಮಾಡೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ನೋಡಿ ಬರ್ರಿ. ಸೊ ಇದೇ ಥರ ಇನ್ನೊಂದಿಷ್ಟು ವಡಿಗಳನ್ನ ನಾನು ನಿಮ್ಗೆ ಕರ್ಕೊಂಡು ಸಿಗ್ತೇನಂತ. ಫ್ರೆಂಡ್ಸ್, ನಾನು ಮಾಡಿದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ವಡಿ ರೆಡಿ ಆಗ್ಯಾವ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋಸ್ಗೆ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.